ಪ್ರಶ್ನಿಸಿದ್ದಕ್ಕೆ ಹಿರಿಯ ವಕೀಲರ ದಂಪತಿ ಮೇಲೆ ಹಲ್ಲೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ರಸ್ತೆ ಬದಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದುದನ್ನು ಪ್ರಶ್ನಿಸಿದ ಕಾರಣಕ್ಕೆ ಹಿರಿಯ ನ್ಯಾಯವಾದಿ ಪ್ರಭಾಕರ್ ಹಾಗೂ ಅವರ ಪತ್ನಿ ಮೇಲೆ ಜುಬೇರ್ ಎಂಬ ಯುವಕ ಹಲ್ಲೆ ಮಾಡಿದ ಘಟನೆ ನಡೆದಿದೆ. ಬಸವೇಶ್ವರ ನಗರದ ಬಂಬು ಬಜಾರ್ ಪ್ರದೇಶದಲ್ಲಿ ನಡೆದ ಈ ಘಟನೆ ವೇಳೆ ವಾಯುವಿಹಾರಕ್ಕೆ ತೆರಳಿದ ವಕೀಲ ಪ್ರಭಾಕರ್ ದಂಪತಿ ರಸ್ತೆ ಪಕ್ಕದಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ ಜುಬೇರ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಇದರಿಂದ ಕೋಪಗೊಂಡ ಜುಬೇರ್ ಮೊದಲು ವಕೀಲ ಪ್ರಭಾಕರ್ ಮೇಲೆ ಹಲ್ಲೆ ನಡೆಸಿದ್ದು ಮಧ್ಯೆ ಬಂದ ಅವರ ಪತ್ನಿ ಮೇಲೂ ದಾಳಿ ನಡೆಸಿದ್ದಾನೆ ಎನ್ನಲಾಗಿದೆ. ಘಟನೆಗೆ ಆಕ್ರೋಶಗೊಂಡ ವಕೀಲರು ಹಾಗೂ ಸಾರ್ವಜನಿಕರು ಗಂಗಾವತಿ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿ ಆರೋಪಿಯ ಬಂಧನಕ್ಕೆ ಆಗ್ರಹಿಸಿದರು. ಮಾಹಿತಿ ತಿಳಿದು ಮಾಜಿ ಸಂಸದ ಶಿವರಾಮೇಗೌಡ ಹಾಗೂ ಮಾಜಿ ಶಾಸಕ ಮುನವಳ್ಳಿ ಠಾಣೆಗೆ ಭೇಟಿ ನೀಡಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಬಳಿಕ ಪೊಲೀಸರು ಆರೋಪಿ ಜುಬೇರ್ನನ್ನ ಬಂಧಿಸಿದ್ದು ಪರಿಸ್ಥಿತಿ ಶಾಂತಗೊಂಡಿದೆ. ಈಗ ನೋಡ್ರಿ, ನಮ್ಮ ಬಸವೇಶ್ವರ ಬಡಾವಣೆ ಅಂತ ಬರ್ತದೆ, ಹೌದಾ? ಬಸವೇಶ್ವರ ಬಡಾವಣೆ ಬರ್ತದಲ್ಲ, ಅಲ್ಲಿ ನಮ್ಮ ಪ್ರಭಾಕರ್ ವಕೀಲರು, ಹೊಸಕೇರಿ ಪ್ರಭಾಕರ್ ವಕೀಲರು ಮನೆ ಅದ. ಯಾರೋ ಒಬ್ಬ ಮೂತ್ರ ವಿಸರ್ಜನೆಗೆ ಬಂದು ನನ್ನ ಹುಡುಗ ಗೊತ್ತಿಲ್ಲ ಯಾರು ಅನ್ನೋದು, ಬಂದು ಮೂತ್ರ ವಿಸರ್ಜನೆ ಬಂದು ಇಲ್ಯಾಕೆ ಹೊಲಸು ಮಾಡ್ತೀವ ತಮ್ಮ ಅಂತ ವಕೀಲರು ಹೇಳಾರ. ಅಷ್ಟಕ್ಕೆ ಅವ ಸೂಕ್ಷ್ಮವಾಗಿ ಇಲ್ಲ ಅಂತ ಹೇಳಿ ಹೋಗಿದ್ದು ನಡೀತಿತ್ತು. ಹಂಗೆ ಹೇಳಿಲ್ಲವ, ಇವ್ರಿಗೆ ಸಣ್ಣ ಮಾತು ಮಾತಾಡಿ ಹಾಕಲೆ ಏನಿಲ್ಲ ನಿಂದೇನಿಲ್ಲ ಅಂತ ಮಾತಾಡ್ಬಿಟ್ಟಾರ. ಆದರೂ ವಕೀಲರು ಏನೂ ಮಾತಾಡಿಲ್ಲ. ಆ ವಕೀಲರು ಹೊಡೆದಾನು, ವಕೀಲರ ಮನೆಗೆ ಅವ್ರು ಹೆಣ್ಮಕ್ಳು ಬಂದ್ರೆ ಅವ್ರಿಗೂ ಒಂದು ಹೊಡೆದಾನ. ಮತ್ತು ಹಿಂಗಾದ್ರೆ ಹೆಂಗೆ ಗುಂಡಾಗಿರಿ ನಡೀದು 8 ದಿವಸ. ಆಮ್ಯಾಗ ಇದು ಪದೇ ನಡೆಯಕತ್ತೈತಿ. ನಾನು ಈಗಾಗಲೇ ಎಸ್ ಪಿ ಅವ್ರ ಜೊತೆ ಮಾತಾಡಿ ಅವರೇನೋ ಕಂಟ್ರೋಲ್ಗೆಲ್ಲೇ ರಾಯಚೂರಿಗೆ ಹೋಗ್ಯಾರಂತೆ. ಅದಕ್ಕೆ ಹಿಂಗೆ ಡಿ ಎಸ್ ಪಿ ಅವ್ರಿಗೂ ವಾದ ಇಷ್ಟ ಅದ. ಇದು ಕಂಟ್ರೋಲ್ ಆಗ್ಬೇಕು, ಗುಂಡಾಗಿರಿ ನಡಿಬಾರ್ದು. ಗಂಗಾವತಿ ಶಾಂತಿ ರೀತಿಯಿಂದ ಇರೋನು ಯಾರು ತಪ್ಪು ಮಾಡ್ರೆ ಅವ್ರನ್ನ ಹೇಳ್ಕೊಂಬಂದು ಮೊದಲು ಕೇಸ್ ಮಾಡಿ ಅವ್ರಿಗೆ ಆ್ಯಕ್ಷನ್ ತೊಗೊಳ್ರಿ. ಇರದೇ ಇದ್ರೆ ಭಾಳ ದಿವಸ ನಡೆಯಂಗಿಲ್ಲ. ಒಳ್ಳೇದಲ್ಲ, ಇದು ಶಾಂತಿಯಿಂದ ಇರೋನೆಲ್ಲರೂ. ಅದಕ್ಕೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರಭಾಕರ್ ವಕೀಲರು. ಅವ್ರು ಬಾಯಿಲ್ದವ್ರು, ಯಾರಿಗೂ ಪಿಟಕ್ಕಂತ ಮಾತಾಡಂಗಿಲ್ಲ. ಅಂಥವ್ರಿಗೆ ಹೊಡೆದ್ರೆ ಬಡದ್ರೆ ಅವ್ರ ಮನ್ಯಾಗ ಗಂಡ ಹೆಂಡತಿ ಇಬ್ಬರಿದಾರೆ, ಅವ್ರ ಮಗ ಬಂದಾನ ಅವ್ರ ರಕ್ಷಣೆಗೆ, ಹೌದಾ? ಇವ್ರು 8-10 ಮಂದಿ ಕೂಡಿ ಇದು ಒಂದು ಏನಂದ್ರೆ ತಪ್ಪು ಮಾಡಿದವ್ರಿಗೆ ಒಂದು ಗುಂಪು ಐತಿ. ಇದು ಬಂದ್ ಆಗ್ಬೇಕು. ಇರ್ಲಿಕ್ಕಂದ್ರೆ ತಪ್ಪು ಮಾಡಿದ್ರು ಅವರ ಗುಂಪುಗಾರಿಕೆ ಮಾಡಿ ಜನರು ಹೆದರ್ಸೋರು ಅವರು. ಅದ್ರ ಇದು ಹೆಂಗೆ ನಡೀತೀರಿ ನಾಳೆ? ಇದು ಭಾಳ ಕಷ್ಟ ಆಗುತ್ತೆ. ಈಗಾಗಲೇ 3-4 ಕೇಸ್ ಇಂಥವಾಗ್ಯಾವ. ಕೂಡಲೇ ಮಾನ್ಯ ಪೊಲೀಸ್ ಹಿರಿಯ ಅಧಿಕಾರಿಗಳು ಕ್ರಮ ತಗೋಬೇಕು. ಅವ್ರ ಮೇಲೆ ಶಿಕ್ಷಣ ಆ್ಯಕ್ಷನ್ ತೊಗೊಳ್ಳಿದ್ರೆ ಮತ್ತು ಮುಂದೆ ಒಂದು ದಿವಸ ಗಂಗಾವತಿ ದೊಡ್ಡ ಹೋರಾಟ ಆಗ್ತದೆ. ನಾನು ಇವತ್ತು ಸ್ಟೇಷನ್ಗೆ ಬಂದಿದ್ದಿಲ್ಲ, ಇದು 3ನೇ ಸಲ. ನೀವು ಹೇಳಿದಂಗೆ ತಿಂಗಳದ 3 ಸಲ ಆಯ್ತು. ನಾನು ಪ್ರಭಾಕರ್ ವಕೀಲರ ದವಾಖಾನೆಗೆ ಅದಾರಂದ್ರೆ ನಾನು ಸೀದಾ ಅಲ್ಲಿ ದವಾಖಾನೆಗೆ ಹೊಂಟಾರ ಅಂದ್ಕೊಳ್ಳೆ ಅವರೆಲ್ಲ ಹುಡುಗರು ಹೊರಗೆ ಬಂದು ದವಾಖಾನೆಯಿಂದ, ಇಲ್ರಿ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬರ್ರಿ ಅಂತ ಬಂದೆ. ನಾನು ಪೊಲೀಸ್ ಸ್ಟೇಷನ್ ಮೊನ್ನೆ 2 ಸಲ ಮಾಡ್ತಾರೆ, ಇವತ್ತು 3ನೇ ಸಲ. ಪದೇ ಬರೋಕತ್ತಿದ್ರೆ ಮತ್ತು ಈಗ ಯಾರಿಗಾರ ಅನ್ಯಾಯ ಬರ್ಬೇಕಲ್ಲ ಹೇಳ್ತಾರೆ ಅವರು. ಸರ್ ಫೋನ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಮೊದಲು ಡಿ ಎಸ್ ಪಿ ಅವ್ರು ನಾನು ಫೋನ್ ಮಾಡಿದ್ವಿ. ಸರ್ ಯಾರ ಈ ಹುಡುಗ ಅಂತ ನೋಡ್ರಿ, ನಮ್ಮ ಪ್ರಭಾಕರ್ ವಕೀಲರು ನಿಮ್ಮನ್ನೊಂದು ಗದ್ದಲ ಮಾಡಿ ಅಂತ ನಾನು ಹೇಳಿದ್ಮ್ಯಾಗ ಡಿ ಎಸ್ ಪಿ ಅವ್ರು ಅದಾರೆ, ಮಾಳೆಯವ್ರು ಇಲ್ಲ ಅಂತ. ಅವ್ರೇನು ರಾಯಚೂರು ಕಂಟ್ರೋಲ್ಗೆ ಹೋಗ್ಯಾರಂತ. ಮೊದಲು ಮಾಳೆಯವ್ರಿಗೆ ಮಾಡಿದೆ, ಸಿಪಿ ಅವರಿಗೆ. ಅವ್ರಿಲ್ಲ ಅಂದರೆ ಡಿ ಎಸ್ ಪಿ ಅವ್ರು ಮಾಡಿದಾಗ ನಾನು ಅದಿನ್ರಿ ಇಲ್ಲಿ ನಾವು ಇದನ್ನು ಮಾಡ್ತೀವಿ ಬಿಡ್ರಿ ಸರ್ ಅಂತ. ಈ ಹುಡುಗರು ನಮಗೆ ಇಲ್ಲಿ ಬರೋದು ಗೊತ್ತಿಲ್ಲ, ಅಲ್ಲಿ ದವಾಖಾನೆಗೆ ಅದಾರ ಅಂತ ದವಾಖಾನೆಗೆ ಕೊಟ್ಟಿದ್ದೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಅವಾಗ ಇದು ಅಷ್ಟೇ. ಇದು ಒಳ್ಳೇದಲ್ಲ. ಗುಂಡಾಗಿರಿ ಭಾಳ ದಿವಸ ನಡೆಯಂಗಿಲ್ಲ. ಇದನ್ನು ಪೊಲೀಸರಿಗೆ ಯಾರೇ ಇರಲಿ, ಹಿರಿಯ ಅಧಿಕಾರಿಗಳಿಂದ ಕೂಡಲೇ ಕಂಟ್ರೋಲ್ ಮಾಡಿ ತಪ್ಪು ಮಾಡಿದವರು ಶಿಕ್ಷೆ ಮಾಡಿ. ಅಲ್ರಿ, ನಮ್ಮ ಮನೆ ಮುಂದೆ ಕಂಪೌಂಡ್ ಬಂದು ಉಚ್ಚಿ ಒಯ್ತಾರಂದ್ರೆ ಮೂತ್ರ ವಿಸರ್ಜನೆ ಮಾಡ್ತಾರೆ, ಅದೇನು ಪೈಕೇನ? ಆಮ್ಯಾಗ ಅದು ತಪ್ಪಾಗೈತಿ ಅಂತ ಹೇಳೋಗ್ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಿತ್ತು. ಅವಂಗ ಒಳ್ಳೆ ಪ್ರಭಾಕರ್ ವಕೀಲ್ಗೆ ಯಾಕಲೆ ಏನ್ಲೆ ನೀ ಏನು ಮಾಡ್ತಿಲ್ಲ ಅಂತೇಳಿ ಅವಂಗ ಹೊಡೆದ್ಬಿಟ್ರೆ ಹೆಂಗೆ? ಅವ್ನ ಖರ್ಚಿಟ್ಟು ರಕ್ತ ಆಗೈತಿ, ಇಲ್ಲೆಲ್ಲ ಇದು ಆಗೈತಿ, ರಕ್ತ ಬಂದೈತಿ. ಅದಕ್ಕೆ ಇದನ್ನು ನಾನು ಈಗಾಗಲೇ ಎಸ್ ಪಿ ಅವ್ರ ಜೊತೆ ಮಾತಾಡಿ 2-3 ಸಲ ಹಿಂಗೆ ಆಗತ್ತದ, ಒಳ್ಳೇದಲ್ಲ. ನಾಳೆ ನೋಡ್ರಿ ಒಬ್ಬೊಬ್ಬರು ಅಡ್ಡಾಡ್ತಿರ್ತಾರೆ ರಾತ್ರಿ. ಯಾರಿಗಾರ ಹಂಗಾದ್ರೆ ಹಂಗೆ, ಯಾವುದೇ ಜನ ಹಂಗಿರಲ್ಲ, ಅವರು ಯಾರಿಗೂ ಅನ್ಯಾಯ ಆಗಬಾರ್ದಲ್ಲ. ಅದಕ್ಕೆ ನಾನು ಈಗಾಗಲೇ ಮಾತಾಡೀನಿ ಮತ್ತು ಕ್ರಮ ತೊಗೊಂಡ್ವಿ ಅಂತ ಹೇಳ್ತಾರೆ ಡಿ ಎಸ್ ಪಿ ಅವರು. ನೋಡೋಣ, ಇವತ್ತು ನಾಳೆ ನೋಡ್ತೀವಿ. ಇರದೇ ಇದ್ರೆ ಇನ್ನೊಂದು 4 ದಿವಸದಾಗ ಒಂದು ದೊಡ್ಡ ಹೋರಾಟನ ಗಂಗಾವತಿ ನಡೀತದೆ.